Rajiv Rao sir on stage, please. Ajay Rao sir, hearty welcome ನಿಮಗೆ. ಒಂದು ಸಕ್ಸಸ್ನ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದೀಗ ಸರಳ ಸುಬ್ಬರಾವ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕಂತಂದ್ರೆ ಸಾಕಷ್ಟು ವಿಷಯಗಳಿದಾವೆ, ಸಾಕಷ್ಟು ವಿಚಾರದಲ್ಲಿ, ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ. ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದ್ರೆ ಇದು ಮುಗಿಯದ ಕಥೆ. ಸರಳ ಸುಬ್ಬರಾವ್ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಪ್ರಶಂಸೆ ಮಾಡ್ತಾ ಹೋದ್ರೆ, ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅದು ಯಾವತ್ತಿಗೂ ಮುಗಿಯಲ್ಲ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಇಡೀ ಭಾರತ ಚಿತ್ರರಂಗದ್ದು, ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್, ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದು ಒಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ, ಆ ಥರದ್ದೊಂದು ಸ್ಟಂಟ್ಸ್ ಮಾಡೋದಾಗ್ಲಿ, ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ, ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ. ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ. ಅದು ಹೇಗೆ ಅಂತಂದ್ರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜ್ನ ಕಂಡಿದ್ದೀನಿ, ಡಾಕ್ಟರ್ ಅನಂತನಾಗ್ ಸರ್ನ ಕಂಡಿದ್ದೀನಿ, ಅಂಬರೀಷ್ ಅಣ್ಣನ ಕಂಡಿದ್ದೀನಿ, ವಿಷ್ಣು ಸರ್ನ ಕಂಡಿದ್ದೀನಿ. ಅಂದರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ, ಆ ಥರ ಬಟ್ಟೆ ಹಾಕೊಂಡಾಗ, HD ಬೈಕ್ ಓಡಿಸಿದಾಗ, ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ, ಆ ಥರ ಡೈಲಾಗ್ಸ್ಗಳು ಹೇಳಿದಾಗ, ಆ ಕಾಲದಲ್ಲಿ ಬದುಕು ಬಂದವನು, ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ. ನಾನು ಪ್ರತಿ ಸಲ ಲೋಹಿತ್ ಸರ್ಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ಈ ಥರದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ. ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂಥ ಒಂದು ಅವಕಾಶ, ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನ ನೋಡುವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ. ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ, ಈ ಥರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ, ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದ ಹೀರೋ ನಾನಲ್ಲ, ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನನ್ನಿಂದ. ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ, ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋಣ, ಈ ಥರದ್ದೊಂದು ಕಥೆಗಳನ್ನು ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಎಲ್ಲಾದರೂ ಕಂಟೆಂಟ್ ಮಾಡ್ತಾರೆ, ನಮ್ಮದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆ ಸಮ ಕಾಲದಲ್ಲೇ, ಅಂದರೆ ಸರಳ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದ್ರೆ, ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ. ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೋ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾದಲ್ಲಿರೋದು ತಾಕತ್ತು ಸಿನಿಮಾಯಿಂದಲೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರೋ ಹೇಳಿದ್ರು, ಐ ಥಿಂಕ್ ನೀವು ಹೇಳಿದ್ರೆ, ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅಂತ, 10 ಪಟ್ಟು ಚೆನ್ನಾಗಾಗಬೇಕು ಲೋಹಿತ್ ಸರ್. ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್. ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಾಗಲೇ ಹೇಳಿದ್ನಲ್ಲ,
ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು, ಅದು ಸಂದೇಶ ನಿರ್ಮಾಪಕರಿಗೆ. ಸ್ಟಾರ್ ನಿಜ, ಒಬ್ಬ ಸಿನಿಮಾಗೊಂದು ಸ್ಟಾರ್ ಬಹಳ ಅಗತ್ಯ, ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ. ಯಾಕಂದ್ರೆ ಜನಕ್ಕೆ ತಲುಪಿಸುವಂತ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ. ಜನಕ್ಕೆ ಫಸ್ಟ್ 3 ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಾದ್ಮೇಲೆ ಯಾರೇ ಇರಲಿ, ಸಿನಿಮಾ ನಿಲ್ಲೋದು ಕಥೆ ಮೇಲೆ, ಸಿನಿಮಾ ರೀತಿಯಲ್ಲಿ ಮಾಡೋದ್ರಲ್ಲಿ. ಆ ಉದಾಹರಣೆ, ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬರಾವ್ ಮುಖಾಂತರ ಸಿಗುತ್ತೆ. ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗತ್ತೆ ಕೆಲವೊಂದ್ಸಲ. ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಅದೇ ಯಾರು ಹೇಳಿದ್ರಲ್ಲ ಇವಾಗ ಸರ್, ಮತ್ತೆ ಇನ್ನು ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ನನ್ನ ಹೆಂಡತಿನ ನೋಡ್ಕೊಂಡು ಬಂದ್ರು ಅಂತ. ನಾನು ನನ್ನ ಹೆಂಡತಿನ ಮೈಸೂರಿಗೆ ಕರ್ಸ್ಕೊಂತ ಇದ್ದೆ ಸರ್. ಸಿನಿಮಾ ಮಾಡ್ತಾ ಮಾಡ್ತಾ ಇನ್ನೊಂದು, ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ, ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು. ಸಿನಿಮಾ ಮಾಡೋ ಪ್ರೊಸೆಸ್ ಅಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು. ಅಂಡ್ ಇನ್ನೇನು ಹೇಳೋದು, ಮತ್ತೆ ನನ್ನ ಅದೃಷ್ಟ ಅಜ್ನಿ ಸರ್, ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ. ರಂಗಣ್ಣ ಪದೇ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ, ನಿಮ್ಮಲ್ಲಿರೋಂಥ ತಾಕತ್ತು, ಇನ್ನೊಂದು ಕಲಾವಿದನಿಗೆ ಎನರ್ಜಿ, ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡುವಂಥ ತಾಕತ್ತು, ಶಕ್ತಿ ನಿಮ್ಮಲ್ಲಿದೆ. ನಾವು ಎಷ್ಟು ಬೆಳೆದಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಅಂತ ನಮಗೆ ಗೊತ್ತದು. ನಾವು ಓಕೆ ಇವಾಗೆಲ್ಲ ಕಲ್ತಿದ್ದೀವಿ, ಪಕ್ವವಾಗಿದ್ದೀವಿ, ಪರಿಪೂರ್ಣತೆ ಬಂದಿದೆ ಅಂತ ನಿಮ್ಮ ಮುಂದೆ ನಿಂತ್ಕೊಂಡಾಗ ಗೊತ್ತಾಗ್ತವೆ ನಾವು ಇನ್ನೂ 0 ಇದ್ದೀವಿ ಅಂತ. ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ, ಅದನ್ನೆಲ್ಲೋ ಬೇರೆ ಕಡೆ ಅಳವಡಿಸ್ಕೊಡ್ತೀವಿ. ಅದೇ ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ನಮ್ಗೆ ಗೊತ್ತಿರುತ್ತೆ, ರಂಗಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ರಮಣಕೊಪ್ಪ ಸರ್, ಶ್ರೀ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ದಿಸ್ ಫಿಲ್ಮ್ ಚಿತ್ರಕಲಾ. ನಮ್ಮ ವಿಜಯ್ ಚಂದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಅದ್ಭುತವಾದಂಥ ಕಲಾವಿದ. ನೀವೊಬ್ಬರೇ ಕೆಮಿಸ್ಟ್ರಿ ಅಲ್ಲ, ನಮ್ದು ಕೆಮಿಸ್ಟ್ರಿ ಎಲ್ಲರೂ ನೋಡೋದು ಹೇಳಿ. ನೀವು ಪಾತ್ರ ಅಷ್ಟೇ ಕೆಮಿಸ್ಟ್ರಿ ಲೆಕ್ಚರ್. ಸಿನಿಮಾ ನೋಡಿದ್ಮೇಲೆ ಸರ್ ಇನ್ನೊಂದು ಸಂದೇಶ ಸರ್, ಸಿನಿಮಾ ನೋಡಾದ್ಮೇಲೆ ನನ್ನಿಂದ ಕೆಮಿಸ್ಟ್ರಿ ಕಲ್ತ್ಕೊಂಡು ಇನ್ನೂ ಎಷ್ಟು ಮಕ್ಕಳು ಹುಡ್ತಾರೆ ಗೊತ್ತಿಲ್ಲ. ಆ್ಯಂಡ್ ಯಸ್, ನಮ್ಮ DOP ಪ್ರದೀಪ್ ಆ್ಯಂಡ್ ರಂಜಿತ್ DOP ಪ್ರದೀಪ್, ಐ ಆಮ್ ಯುವರ್ ಫ್ಯಾನ್. ನಿಮ್ಮ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು. ಇನ್ನು ಮುಂದಿನ ಬರೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರವನ್ನು ವಿಸ್ತಾರವಾಗಿ ಹೇಳುವಂಥದ್ದಿದೆ. ಈಗ ಸಮಯ ತುಂಬ ಕಳೆದು ಹೋಗಿರೋದ್ರಿಂದ ಅಫ್ಕೋರ್ಸ್ ಈ ಖುಷಿ ಸಂದರ್ಭ ಅದರ ಟೈಮ್ ತಗೊಳ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಮೀಡಿಯಾದವರು ಇಷ್ಟೊಂದು ಒಬ್ರನ್ನೊಬ್ರು ಹೊಗಳ್ತಾ ಇದ್ದಾರೆ. ಅದು ನಮ್ಮಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ನಮ್ಮ ಬಾಂಧವ್ಯ. ಅಷ್ಟು ಸಮಯ, ಅಷ್ಟು ಕಾಲ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದನೇ ಕಳೆದು ಒಬ್ಬರ ಮೇಲೆ ಒಬ್ಬರು ಅಷ್ಟು ಪ್ರೀತಿ ಬಂದು ಹೊಗಳ್ತಾ ಇರೋದು. ಆ್ಯಂಡ್ ಸಾರಿ, ಅದನ್ನೇ ನಾನು ಮರ್ತು ಬಿಡ್ತೀನಿ. ಅಮ್ಮ ಹೇಳಿದ್ದಾರೆ, ಮದನ್ ಮಾಸ್ಟರ್ ಮತ್ತು ಹರಿಣಿಯಮ್ಮ ಸ್ವಂತ ತಂದೆ ತಾಯಿ ಥರನೇ ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯುದ್ಧಕಾಂಡ ಸಿನಿಮಾ ಮಾಡುವಾಗಲೂ ನಾನು ಪ್ರಚಾರ ಕೂತ್ಕೊಂಡಾಗ ಹೇಳಿದ್ದೆ, ನಾನು ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬಂದರೆ ಆ ಸಿನಿಮಾದಲ್ಲಿ ತೂಕ ಇದ್ದರೆ ಮಾತ್ರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂಥ ಪ್ರಯತ್ನಗಳು ಗೆಲ್ಲಬೇಕು. ಪ್ರಯತ್ನಗಳು ಯಾವತ್ತೂ ಸೋಲ್ಬಾರದು. ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ನನ್ನ ಯುದ್ಧಕಾಂಡ ಸಿನಿಮಾಗೆ. ನಿಮ್ಮಿಂದ ಯುದ್ಧಕಾಂಡ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ. ಆಮೇಲೆ ನೀವಿಲ್ಲದೆ ಸಾಧ್ಯವಾಗ್ತಾ ಇರಲಿಲ್ಲ. ನೀವು ಇದ್ದಿದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದೆಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದು. ಒಳ್ಳೆ ಸಿನಿಮಾ ಯಾವಾಗಲೂ ನೀವು ಬೆಂಕಿ ತಟ್ಟಿದ್ದೀರಾ, ಕೈ ಹೇಳ್ತಿದ್ದೀರಾ. ಈ ಸಿನಿಮಾಗೂ ನಿಮ್ಮ ಆಶೀರ್ವಾದ ಇರುತ್ತೆ, ನಿಮ್ಮ ಪ್ರೀತಿ ಇರುತ್ತೆ. ಅದಕ್ಕೆ ಮುಂದೆ ಪ್ರೇಕ್ಷಕರು ಕೂಡ ಅದಕ್ಕೆ ಒಂದು ದೊಡ್ಡ ಬೆಂಬಲ ಕೊಡ್ತಾರೆ. ಆ್ಯಂಡ್ ಮತ್ತೊಮ್ಮೆ ಮನಸ್ಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ, ಯುದ್ಧಕಾಂಡಕ್ಕಿಂತ 10 ಪಟ್ಟು ಸರಳ ಸುಬ್ಬರಾವ್ ಚೆನ್ನಾಗಿ ಆಗಬೇಕು, ಲೋಹಿತ್ ಸರ್ ಗೆಲ್ಲಬೇಕು. ಗೆದ್ದಾದ್ಮೇಲೆ ದುಪ್ಪಟ್ಟು ಸಂಭಾವನೆ ಕೊಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು. ಥ್ಯಾಂಕ್ ಯು.